ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಭಾನುವಾರದ್ದು ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ಸ್ವಲ್ಪ ಲೇಟಾಗೇ ಎದ್ದಿದ್ದು, ಹಂಗಾಗಿ ಪಲಾವ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ಮಾಡೋದೆಲ್ಲ ಯೂಸ್ವಲಿ ಎಲ್ಲರಿಗೂ ಗೊತ್ತು. ನಾನು ಈ ರೀತಿ ಮಾಡಿದ್ದೀನಿ. ಪಲಾವ್ ಮಾಡಿಕೊಂಡು ಅದೇ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಇವರೆಲ್ಲ ಮನೆ ಹತ್ರ ಎಲ್ಲ ಆಟ ಆಡಿಲ್ಲ ಆದಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಸ್ನಾನ ಮಾಡಿಸಿ ಬಟ್ಟೆ ಒಗಿರಿ, ಮನೆ ಕ್ಲೀನ್ ಮಾಡೋದು, ಮನೆ ಒರೆಸೋದು, ಮಾಡೋದು, ತಿನ್ನೋದು, ಬೆಳಗೋದು ಇದೇ ಕೆಲಸ ಮನೇಲಿದ್ದ ಮೇಲೆ. ಮನೇಲಿ ಈ ಥರ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಮನೇಲಿ ಎಷ್ಟೋ ದಿನ ಒಂದು ದಿನ ಎಲ್ಲ ಮನೇಲೇ ಕಳೆದುಬಿಟ್ರೆ ಏನೋ ಒಂಥರ ಫೀಲು. ಏನು ಮಾಡೇ ಇಲ್ಲ, ಎಷ್ಟೇ ಕೆಲಸ ಮಾಡಿದರೂ ಏನು ಮಾಡೇ ಇಲ್ಲ ಅಂತಲೇ ಫೀಲ್ ಬರುತ್ತೆ. ನನಗನ್ಸಿದ್ದು ನಾನು ಹೇಳ್ತಾಯಿದ್ದೆ. ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಹೇಳಿ. ಹಾಗಾಗಿ ಮನೇಲಿ ಏನೇ ಮಾಡ್ತಿದ್ರಿ ಆದರೂ ಹೊರ್ಗಡೆ ಹೋಗಿ ಇದ್ರಲ್ಲಿ ಖುಷಿ ಇರೋದು ಮನೇಲಿ ಇದ್ದಾಗ. ಯಾವಾಗಲೂ ಮನೇಲಿ ಇರೋರಿಗೆ ನಮ್ಗೆ ಆ ಥರ ಫೀಲು. ಆದರೆ ಕೆಲಸದಲ್ಲಿರೋರಿಗೆ ಒಂದಿನ ರಜೆ ಕೊಟ್ಟರೆ ಸಾಕು, ಮನೇಲಿದ್ದರೆ ಸಾಕು ಕಣಪ್ಪ, ಫ್ರೀಯಾಗಿರ್ತೀನಿ ಮೈಂಡು ಅಂತಾರೆ. ಅದೇ ಒಬ್ಬೊಬ್ರಿಗೆ ಒಂದೊಂದು ಥರ, ಏನು ಮಾಡೋಕ್ಕಾಗಲ್ಲ. ಆ ಸಿಚುವೇಶನ್ಗೆ ಆ ಥರ ಮಾತು ಬರುತ್ತೆ. ನಾನು ಮನೇಲಿರೋದಕ್ಕೆ ನಾನು ಈ ಥರ ಮಾತಾಡ್ತಾಯಿದ್ದೀನಿ. ಅದೇ ಕೆಲಸದಲ್ಲಿರೋರು ಆ ಥರ ಹೇಳ್ತಾರೆ. ಯಾವುದು ಸುಮ್ಮನೆ ಕೇಳಬೇಕು, ಬಿಡಬೇಕಷ್ಟೆ. ಯಾವುದು ಮನ್ಸಿಗೆ ಹಾಕ್ಕೋಬಾರ್ದು ಅಷ್ಟೇ. ನಾವೇನು ಮಾಡ್ತಾಯಿದ್ದೀವಿ ಆ ಕೆಲಸದಲ್ಲೇ ಮುಂದುವರ್ಸ್ಕೊಂಡು ಅದರಲ್ಲೇ ಖುಷಿ ನೋಡ್ಕೋಬೇಕಷ್ಟೆ. ಈಗ ನಾನೇ ನೋಡಿ ಏನೆಲ್ಲ ಮಾಡ್ತೀನಿ ಅಂತ ಅನ್ಕೋತೀನಿ, ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಈಗ ಮನೇಲಿ ಇದ್ದೀನಿ, ಈಗ ಅದರಲ್ಲೇ ಖುಷಿ ಪಡಬೇಕು ಅನ್ನೋದರಲ್ಲಿ ಓದ್ಬೋದು, ಏನಾದ್ರು ಬೇರೆ ಥರ ಯೋಚನೆ ಮಾಡಿಕೊಂಡು ಅಡುಗೆಯಲ್ಲಿ ಮಾಡ್ಬೋದು. ಇಲ್ಲ ಮಕ್ಕಳು ಖುಷಿ ಪಡಿಸ್ಬೇಕು ಅಂತ ಅವ್ರಿಗೆ ಏನೇ ಕೆಲಸ ತೀಟೆ ಮಾಡ್ತಾಯಿದ್ರು ಅವರು ಖುಷಿಯಾಗಿರಬೇಕು, ಅವ್ರನ್ನ ಆಟ ಆಡಿಸ್ಬೇಕು, ನಾನು ಮನೇಲಿದ್ದೀನಿ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಆ ಥರದ್ರಲ್ಲೇ ಖುಷಿ ನೋಡಬೇಕು ಅಂತ ಆ ಥರನೂ ಮಾಡ್ತೀನಿ. ಈಗ ಆದರೂ ಒಂದು ಸ್ವಲ್ಪ ಮಾಡ್ತೀನಿ, ಆದರೂ ಇನ್ನೊಂದು ಸಲಿಗೆ ಮನೇಲೇ ಇದ್ದೀನಲ್ಲ ಅಂತ ಬೇಜಾರು. ಹಂಗಾಗಿ ಸ್ವಲ್ಪ ಹೊರ್ಗಡೆನೂ ಆವತ್ತು ಒಂದೇ ದಿನ ಅಂತಲ್ಲ, ಮನೇಲಿ ಯಾವತ್ತಿದ್ರೂ ಅಷ್ಟೇ, ವೀಕ್ ಡೇಸ್ ಇದ್ರೂ ಅಷ್ಟೇ, ನಾನು ಡೈಲಿ ನೈಟ್ ಹೊತ್ತಾದ್ರೂ ಸರಿ ಅವ್ರನ್ನ ಕರ್ಕೊಂಡು ವಾಕಿಂಗ್ಗೆ ಅಂತನಾದ್ರು ಹೋಗಿದ್ದು ಬಂದೇ ಬರ್ತೀನಿ. ಅವ್ರಿಗೂ ಒಂಥರ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲಾವೆಲ್ಲ ತಿಂದು ರೆಸ್ಟ್ ಮಾಡ್ದೆ. ಮಧ್ಯಾಹ್ನ ಊಟನೂ ಮಾಡ್ಕೊಂಡು ಮತ್ತೆ ಒಂದು ಪಾರ್ಕು ಅಂತ ನನ್ನ ಮಗ ಇಟ್ಕೊಂಡಿದ್ದ. ಆಯಿತು ಸರಿ ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಾನು ಅವತ್ತು ಟಾಪ್ ತೋರಿಸಿದ್ನಲ್ಲ, ಅದಕ್ಕೆ ಲೆಗ್ಗಿನ್ಸ್ ಪ್ಯಾಂಟ್ ತಗೋಬೇಕಿತ್ತು. ಹಂಗೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳಿಬ್ರು ಹೊರಟು. ಮಲ್ಲೇಶ್ವರಮಲ್ಲಂತೂ ಜನ. ಅದು ಜಾಸ್ತಿ ಸಂಡೇ ಆಗಿರೋದ್ರಿಂದ ರಜೆ ಇರುತ್ತಲ್ಲ, ಬಟ್ಟೆನೇ ಫೇಮಸ್ ಅಲ್ಲಿ ಮಲ್ಲೇಶ್ವರಮಲ್ಲಿ. ಏನು ಸಿಗಲ್ಲ ಅಂತೇನಿಲ್ಲ, ಎಲ್ಲ ಪ್ರತಿಯೊಂದು ಸಿಗುತ್ತೆ. ಎಲ್ಲ ಜನ ಅವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನನೇ ಇದ್ದರು. ನಾವು ಹೋಗ್ತಾ ಇದ್ವಿ. ನಮಗೊಂಥರ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಮನೇಲೇ ಇದ್ದವ್ರಿಗೆ. ಆ ಟ್ರಾಫಿಕ್ ನೋಡಿಬಿಟ್ರೆ ಎಲ್ಲೂ ಹೋಗೋದೇ ಬೇಡಪ್ಪ, ತಲೆನೋವು ಬರ್ಸ್ಕೊಂಡು ಮನೇಲೇ ಇದ್ದರೆ ಸಾಕಣಪ್ಪ ಅಂತ ಅಲ್ಲಿ ಆ ಕ್ಷಣಕ್ಕೆ ಅನಿಸುತ್ತೆ. ಆದರೆ ಮನೇಲಿದ್ದಾಗ ಇಲ್ಲ, ಹೊರ್ಗಡೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಆ ಥರ ಅನಿಸುತ್ತೆ. ನನ್ನ ಮಗ ಮಾವಿನಕಾಯಿ ಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ಅವರು ಮಾವಿನಕಾಯಿ ತಗೊಂಡ್ರು. ನಾನು ತಿಂದೆ, ಮಾವಿನಕಾಯಿ ತಿಂದೆ. ಅಲ್ಲಿ ಸ್ಟ್ರಾಬೆರಿನೂ ತಗೊಂಡ. ಕೊನೆಗೆ ನಾನೊಂದು ಸ್ವಲ್ಪ ಪ್ಯಾಂಟುಗಳು ತಗೊಂಡೆ. ನೋಡಿ ಎಲ್ಲೋದ್ರೂ ಅವೇ ಫ್ಲವರ್ ರೈಟ್ ಅಂತೂ ಕೇಳೋಂಗೆ ಇಲ್ಲ. ಎಲ್ಲ ಡೆಕೋರೇಷನ್ಗೆ ತಗೊಂಡು ಒರಿಜಿನಲ್ ಹೂಕ್ಕೂ ರೈಟ್ ಅಷ್ಟಿಲ್ಲ. ಈ ಥರ ಪ್ಲ್ಯಾಸ್ಟಿಕ್ ಹೂಗಳ್ಗೆ 3,000 5,000 ಈ ಥರ ಎಲ್ಲ ಹೇಳ್ತಾಯಿದ್ರು. ಅಲ್ಲೇ ಒಂದು ದೇವಸ್ಥಾನನೂ ಇತ್ತು, ತರಕಾರಿಗಳ ಅಂಗಡಿ, ಪ್ರತಿಯೊಂದು ಏನು ಸಿಗಲ್ಲ. ಇದು ಬಂದು ಮಲ್ಲೇಶ್ವರಮಲ್ಲಿ ಈ ಥರ ಇರುತ್ತೆ. ಎಲ್ಲ ರೋಡು ಸುತ್ತಿದ್ರೆ ಇನ್ನೂ ಏನೇನೋ ಐತೆ. ನಾವು ಸುತ್ತೋಕ್ಕಾಗಲಿಲ್ಲ, ಮಕ್ಳಿಟ್ಕೊಂಡು ಹೋಗೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ನಮಗೇನು ಬೇಕೋ ಅದು ತಗೊಂಡು ಬಂದು ಅಷ್ಟೇ. ಬರಬೇಕಾದ್ರೆ ಈ ಥರ ವೀಡಿಯೋ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆದರೂ ವೀಡಿಯೋ ಡೈಲಿ ಹಾಕೋಕ್ಕಾಗ್ತಿಲ್ಲ. ಅದು ಯಾವಾಗಲೂ ಅಡುಗೆ ಮಾಡೋದೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತು. ಹಂಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನ್ನೋದು ಮಾತ್ರನೇ ಹಾಕ್ತಾಯಿದ್ದೀನಿ. ಇಂಪಾರ್ಟೆಂಟು ಅಂತ ನನಗೆ ಅನ್ನಿಸ್ತೈತೆ, ನಿಮ್ಗೆ ಅನ್ನಿಸ್ತೈತೋ ಇಲ್ವೋ ಗೊತ್ತಿಲ್ಲ.
ಆದರೆ ನನ್ನ ಖುಷಿಗೆ ನಾನೇನು ಅಂದ್ಕೊಂಡಿದ್ದೀನಲ್ಲ ಏನಾದ್ರು ಮಾಡಬೇಕು ಅಂತ, ಇದು ಒಟ್ನಲ್ಲಿ ಮನೇಲಿದ್ದು ಈ ಥರ ಮೈಂಡ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆ ಬೇರೆನೂ ಮಾಡಬೇಕು, ಎಲ್ಲ ಟೈಮ್ ಬರಬೇಕು ಅದಕ್ಕೆ. ಈಗ ಸದ್ಯಕ್ಕೆ ಈ ಥರ ಐತೆ, ಈ ಥರನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಷ್ಟು ದಿನ ಈ ಥರ ಸುಮ್ಮನೆ ಇದ್ದು ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅನ್ನೋದು ಐತೆ. ಆದರೆ ಅದು ಸುಮ್ಮನೆ ಅಂತೂ ಟೈಮ್ ವೇಸ್ಟ್ ಮಾಡಿಲ್ಲ. ನನ್ನ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೀನಿ, ಅದರಿಂದ ಖುಷಿ ಪಟ್ಟಿದ್ದೀನಿ. ಅದರಿಂದ ನನ್ನ ಮಕ್ಳಿಗೂ ಖುಷಿ ಕೊಟ್ಟಿದ್ದೀನಿ. ಅವ್ರು ಕೇಳಿದ್ದು ಅದು ಖುಷಿ ಕೊಟ್ಟಿದ್ದೀನಿ, ಅದು ಕರ್ತವ್ಯನೇ ಅಷ್ಟೇ. ಒಬ್ಬಳು ತಾಯಿಯಾಗಿ, ಒಬ್ಬಳು ಹೆಂಡ್ತಿಯಾಗಿ, ಸೊಸೆಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಒಬ್ಬಳು ತಾಯಿಯಾಗಿ, ಹೆಂಡ್ತಿಯಾಗಿ ಎಲ್ಲ ಕೆಲಸ ಮಾಡಬೇಕಾದ ಕೆಲಸ ಅಂತೂ ನಾವು ಮಾಡ್ತಾಯಿದ್ದೀನಿ. ಅದರಲ್ಲಿ ಖುಷಿ ಇದೆ. ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಇದು ಅವರೆಕಾಳು ಇತ್ತು, ಅದನ್ನು ಚಿತಕ್ಸ್ಬಿಟ್ಟು ಈ ಥರ ಅವರೆಕಾಳು ಮಿಕ್ಸ್ಚರ್ ಮಾಡ್ತೀನಲ್ಲ ಆ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ನಾವು ತಿಂತೀವಿ. ಈ ಥರ ಅವರೆಕಾಳನ್ನ ಚಿತಕ್ಸ್ಬಿಟ್ಟು ಎಣ್ಣೆಗೆ ಹಾಕೋದು, ಸ್ವಲ್ಪ ನೀರೆಲ್ಲ ಆರಿರಬೇಕು, ಆಮೇಲೆ ಎಣ್ಣೆಗೆ ಹಾಕೋದು. ಕಡಲೆ ಬೀಜ, ಹುರ್ಗಡ್ಲೆ, ಅವಲಕ್ಕಿ, ಆಮೇಲೆ ಒಗ್ಗರಣೆದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ, ಇದೆಲ್ಲನೂ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ ಹಾಕ್ಕೊಳ್ಳೋದು. ನನ್ನ ಮಾತಲ್ಲಿ ತಪ್ಪಿದರೆ ಕ್ಷಮಿಸಿ. ಸೊಸೆಯಾಗಿ ಅಂತ ಹೇಳಿದ್ದು, ಇಲ್ಲಿ ನಾನು ಬೆಂಗಳೂರಲ್ಲಿದ್ದೀನಿ, ನಮ್ಮ ಅತ್ತೆ ಮಾವ ಊರಲ್ಲೇ ಇರೋದು. ಹಂಗಾಗಿ ನನ್ನ ಮಕ್ಕಳು ನಮ್ಮ ಮನೆಯವರು ಅಷ್ಟೇ. ಈಗ ಅವ್ರನ್ನ ಈಗ ಚಿಕ್ಕ ಮಕ್ಕಳಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಈಗ ಅವರು ದೊಡ್ಡವ್ರಾಗೋ ಗಂಟ ಅವ್ರ ಬುದ್ಧಿ ಅವ್ರಿಗೆ ಬರೋ ಗಂಟು ಏನೂ ಮಾಡೋಕ್ಕಾಗಲ್ಲ. ಒಬ್ಬ ಚಿಕ್ಕ ಮಗ ಅವನದೇ ಒಂಥರ ಮೈಂಡ್ಸೆಟ್ಟು, ಅವನು ಆಡೋ ಜಾಗದಲ್ಲಿ ಇವನು ಆಡೋಕ್ಕಾಗಲ್ಲ. ಆ ಥರ ಇರೋದ್ರಿಂದ ಈ ಥರ ನಡೀತಿದೆ ನಮ್ಮದು ಜೀವನ. ಏನೋ ಇರೋದ್ರಲ್ಲಿ ಖುಷಿಯಾಗಿದ್ದೀವಿ. ಇಷ್ಟಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ, ಜೊತೆಗೆ ನಿಮಗೂ ಕೊಡಲಿ. ನಮ್ಮ ವಿಡಿಯೋ ನೋಡ್ತಾ ಇರೋದ್ರಿಂದ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇನ್ನೇನು ಮತ್ತು ಇದನ್ನು ತುಂಬ ದಿವಸನೂ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಅಂಗಡಿಲಾದರೆ ಅದೇ ಸೋಡಾ ಹಾಕ್ತಾರೆ, ಇದಕ್ಕೆ ಸೋಡಾ ಗಿಡ ಏನೂ ಹಾಕಿಲ್ಲ, ನ್ಯಾಚುರಲ್ ಫುಡ್ಡೇ. ಈ ಥರ ಬಂದಿದೆ ನೋಡಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಪಾಸಿಗೆ ತಿನ್ಬೋದು. ಥ್ಯಾಂಕ್ ಯು.